ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ಸ್. ನಾವು ಇವತ್ತು ಫ್ಯಾಮಿಲಿ ಎಲ್ಲ ಸೇರಿಬಿಟ್ಟು ಉಕ್ಕಡ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಹೊಸ ವರ್ಷ ಆದಮೇಲೆ ಎಲ್ಲಿಗಾದರೂ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಫಸ್ಟು ಹರಿಹರದ ಹತ್ರ ಇರೋ ಒಂದು ಮಠಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಹೋಗ್ಬಿಟ್ಟು ತಿಂಡಿ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಉಕ್ಕಡ ಜಾತ್ರೆಗೆ ಹೊರಟ್ವಿ. ಹೋಗ್ತಾ ಇದ್ದಾಗೆ ಫಸ್ಟು ಹೊಳೇಲಿ ಸ್ನಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದರು. ಎಲ್ಲ ನಿಂಬೆಹಣ್ಣೆಲ್ಲ ತೊಗೊಂಬಿಟ್ಟು ಹಾಗೆ ಹೊಳೆಗೆ ಸ್ನಾನ ಮಾಡೋಕೆ ಹೊರಟ್ವಿ. ಹೊಳೆಗೆ ಸ್ನಾನ ಮಾಡೋಕ್ಕಿಂತ ಆಟ ಆಡಿದ್ದೇ ಜಾಸ್ತಿ. ಫುಲ್ ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ನೋಡ್ರಿ ಗಂಗಾ ಪೂಜೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ನಮ್ಮ ಅತ್ತೆ ಹತ್ರ ಕಂಕಣ ಕಟ್ಟಿಸ್ಕೊಂಡೆ. ನಾನು ಪೂಜೆ ಮಾಡೋಣ ಅಂತ ಬಂದರೆ ಇವರೇ ಮಾಡ್ತಾಯಿದ್ರು. ಮಾಡೋದನ್ನೇ ನೋಡ್ಕೊಂತ ನಿಂತ್ಕೊಂಡಿದ್ದೆ. ನೋಡ್ರಿ ಇವಾಗ ನಮ್ಮ ಜೀವು ಹೆಂಗೆ ಪೂಜೆ ಮಾಡ್ತಿದ್ದಾನೆ, ಚೆನ್ನಾಗಿ ಮಾಡೋ ಪೂಜೆನ ಅಂತ ಹೇಳ್ತಾ ಪೂಜೆ ಎಲ್ಲ ಮುಗಿದ್ಮೇಲೆ ಪಕ್ಕದಲ್ಲಿ ಅಲ್ಲೇ ಮೀನು ಹಿಡಿತಾ ಇದ್ರು. ನೋಡೋಣ ಅಂತ ಹೋದ್ರೆ ಯಪ್ಪ ಮೀನು ಹಿಡ್ದೇ ಬಿಟ್ಟರು. ಏನ್ರಿ ಇವ್ರು ಹಿಂಗೆ ಮೀನು ಹಿಡಿತಾರಲ್ಲ ಅಂತ ನೋಡ್ತಾ ನಿಂತಿದ್ವಿ. ಹಿಡ್ದು ಚೀಲದಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ ನಾವು ಅವ್ರಿಗೆ ಕೇಳಿದ್ವಿ ಏನು ಮಾಡ್ತೀರಾ ಅಂತ. ಬೇಯಿಸ್ಕೊಂಡು ತಿಂತೀವಿ ಅಂತ ಹೇಳಿದರು. ದೆನ್ ಅಲ್ಲಿಂದ ಅಲ್ಲೇ ಮನೆಗೆ ಬೈತಾಯಿದ್ರು, ಬನ್ನಿ ಬೇಗ ದೇವ್ರ ದರ್ಶನ ಮಾಡೋಕೆ ಹೋಗೋಣ ಅಂತ ಹೇಳ್ಬಿಟ್ಟು. ದೆನ್ ಅಲ್ಲಿಂದ ನಾವು ಹೋದ್ವಿ. ಅಷ್ಟೊಂದು ಜನ ಇರಲಿಲ್ಲ. ಆರಾಮ್ಸೆ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಒಂಚೂರು ಫೋಟೋಸ್ ಎಲ್ಲ ತಗೊಂಡ್ವಿ. ಅಲ್ಲಿಂದ ನಮಗೆ ಬೇಕಾಗಿದ್ದು ಪ್ರಸಾದ. ದೆನ್ ಪ್ರಸಾದ ತಿಂದ್ಕೊಂಡು ನಾವು ಅಲ್ಲಿಂದ ಗ್ಲಾಸ್ ಹೌಸಿಗೆ ಬಂದ್ವಿ. ಗ್ಲಾಸ್ ಹೌಸಿಗೆ ಬಂದು ನೋಡ್ತೀವಿ ನ್ಯೂ ಇಯರ್ದು ಸ್ಪೆಷಲ್ ಅಂತ ಹೇಳ್ಬಿಟ್ಟು ಎಲ್ಲ ಡೆಕೋರೇಟ್ ಮಾಡಿದರು ಸಿರಿಧಾನ್ಯಗಳಿಂದ. ಅದೆಲ್ಲ ನೋಡ್ಕೊಂಬಿಟ್ಟು ಅಲ್ಲೂ ಕೂಡ ಒಂದು ಸ್ವಲ್ಪ ಫೋಟೋ ಗಿಟೋ ಎಲ್ಲ ತಗೊಂಡು ಆಮೇಲೆ ಅಲ್ಲೇ ಹಂಗೆ ನಮ್ಮ ಅಜ್ಜಿ ಮತ್ತು ನಮ್ಮ ಆಂಟಿ ಎಲ್ಲ ಆಟ ಆಡ್ತಾಯಿದ್ರು. ಅವರು ಆಟ ಆಡಿದ್ದು ನೋಡಿ ನಾವು ಕೂಡ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಲಾಸ್ಟಿಗೆ ದಾವಣಗೆರೆಗೆ ಬಂದಮೇಲೆ ದೋಸೆ ತಿನ್ನದೇ ಇರೋಕ್ಕಾಗುತ್ತಾ, ದೋಸೆ ತಿನ್ಕೊಂಬಿಟ್ಟು ಹೊರಟ್ವಿ. ಬಾಯ್.